ಅಲ್ಲಿ ಮಸೀದಿ ಕಟ್ಟಿದ್ರು. ಅದೆಲ್ಲ ವಿಚಾರಣೆಯಾಗಿ ಈಗ ಮತ್ತದು ಅಲ್ಲಿ ರಾಮ ಮಂದಿರ ಇತ್ತು ಅನ್ನೋದೊಂದು ಪ್ರೂವ್ ಆಗಿ ಇಡೀ ಭಾರತ ದೇಶಕ್ಕೆ ಎಲ್ಲ ಜನತೆಗೆ ಅದು ಒಂದು ಭಾಳ ಒಂದು ಸಂತೋಷದ ಸಂಗತಿ. 370 ಕಲಂ ತೆಗೆದ್ರು. ಕಾಶ್ಮೀರಿಂದ ಬಹುತ್ ಆತಂಕವಾದ ಭಾಳ ಅಟ್ಯಾಕ್ ಆಗ್ತಿದ್ವು, ಅದು ತೆಗೆದ್ರು. ಆಮ್ಯಾಗ ರಾಮ ಜನ್ಮಭೂಮಿ ಆಯ್ತು, ಆಮ್ಯಾಗ CA NRC ಆಯ್ತು, ಎಲ್ಲ ಕಾನೂನು ತೆಗೆದ್ರು. ಭಾಳ ಖುಷಿ ಆಯ್ತು. ಹಿಂದೂ ಪರ ಯಾರು ಹೋರಾಟ ಮಾಡ್ಯಾರ ಅವರಿಗೆಲ್ಲ ಒಂದೆರಡು ಮಂದಿಗೆ ಸೇರಿ ಸನ್ಮಾನ ಮಾಡಿ ಅವ್ರನ್ನ ತೊಗೊಂಡು ನಾವು ಅವ್ರ ಹಿಂದೆ ಇದು ಮಾಡ್ಬೇಕಂತ. ಅಯೋಧ್ಯೆ ರಾಮ ಮಂದಿರವನ್ನು ಇವಾಗ ಜನವರಿ 22 ಉದ್ಘಾಟನೆ ಆಗುತ್ತೆ. ಹಿಂದೂಗಳಾಗಿ ಅದನ್ನ ಯಾವ ಥರ ನೀವು ಸಂಭ್ರಮಿಸ್ತೀರಿ ಸರ್? ಭಾಳ ಒಂದು ಸಂತೋಷದ ಸಂಗತಿ ಇದು. ಯಾಕಂದರೆ ನಮ್ಮ ಪೂರ್ವಜರು ಏನು ನಾವು ಅಯೋಧ್ಯೆ ರಾಮ ಮಂದಿರ ಅಲ್ಲಿ ಅಯೋಧ್ಯೆ ರಾಮ ಜನ್ಮಸ್ಥಳ ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದೀವಿ. ಅಯೋಧ್ಯೆ ಅಂದರೆ ರಾಮನ ಜನ್ಮಸ್ಥಳ ಅದು ಏನೇನು ಕಾರಣಾಂತರಗಳಿಂದಾಗಿ ಅದು ವಿವಾದ ಆಗಿ ರಾಮ ಮಂದಿರ ಅಲ್ಲಿಂದ ಅದು ಸಣ್ಣ ಒಂದು ದೇವಸ್ಥಾನ ಇದ್ದಿದ್ದು ಅದು ಕೆಡವಿ ಅಲ್ಲಿ ಮಸೀದಿ ಕಟ್ಟಿದ್ರು. ಅದೆಲ್ಲ ವಿಚಾರಣೆಯಾಗಿ ಈಗ ಮತ್ತದು ಅಲ್ಲಿ ರಾಮ ಮಂದಿರ ಇತ್ತು ಅನ್ನೋದೊಂದು ಪ್ರೂವ್ ಆಗಿ ಇಡೀ ಭಾರತ ದೇಶಕ್ಕೆ ಎಲ್ಲ ಜನತೆಗೆ ಅದು ಒಂದು ಭಾಳ ಒಂದು ಸಂತೋಷದ ಸಂಗತಿ. ಸುಂದರ ಒಂದು ಭವ್ಯವಾದ ಮಂದಿರ ಕಟ್ತಾ ಇದ್ದಾರೆ. ಅಂದರೆ ರಾಮನ ಒಂದು ಜನ್ಮಸ್ಥಳ, ಅದು ಭವ್ಯವಾದಂಥ ಮಂದಿರ ನೋಡಬೇಕು. ನಾವು ಇರುವೊಳಗೆ ಅದು ನೋಡ್ತೇವೆ ಇಲ್ಲ ಅನ್ನೋದು ನಮಗೆ ಇದ್ದಿದ್ದಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಒಂದು ಆಡಳಿತದಿಂದ, ಭಾರತೀಯ ಜನತಾ ಪಕ್ಷದ ಒಂದು ನಾಯಕರ ಒಂದು ಇದರಿಂದ ಶ್ರಮದಿಂದ ಅಯೋಧ್ಯೆ ರಾಮ ಮಂದಿರ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದೆಲ್ಲ ಭಾರತೀಯರಿಗೆ ಒಂದು ಸಂತೋಷದ ಸಂಗತಿ. ಸರ್, 22ನೇ ತಾರೀಕಿಗೆ ಈಗ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ. ಅವ್ರೇನು ಹೇಳಿದಾರೆ ಅಲ್ಲಿ ಅಧ್ಯಕ್ಷರು, ನಿಮ್ಮ ಸುತ್ತಮುತ್ತಲಿರೋ ಗುಡಿಗೊಂಡಾರು ಹೋಗಿ ಪೂಜೆ ಸಲ್ಲಿಸ್ರಿ. ಸೊ ನಿಮ್ದೇನು ಪ್ಲ್ಯಾನ್ ಮಾಡಿದ್ರು? ನಿಮ್ದೇನು ಯಾವ ಥರ ಅನ್ಕೊಂಡು ನೋಡಿ, ಯಾಕಂದರೆ ಎಲ್ಲರೂ ಅಯೋಧ್ಯೆ ರಾಮ ಮಂದಿರ ಅದೇ ದಿವಸ ನಾವು ಹೋಗಿ ನೋಡಬೇಕು, ಅದೇ ದಿವಸ ಅಲ್ಲಿ ನಿರ್ಮಾಣ ಏನು ಪೂಜೆ ನಡೀತಾ ಇದೆ, ಅದೇ ದಿವಸ ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಕು ಅಂಥೇಳಿ ಎಲ್ಲರದ್ದು ಹಂಬಲ ಇದೆ. ಯಾಕಂದರೆ ಇದು ಸಾವಿರಾರು ವರ್ಷದ ಒಂದು ಕನಸಿದೆ. ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡುವುದಂದರೆ, ಯಾಕಂದರೆ ಅಲ್ಲಿ ಹೋದಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅದು ಅನಾನುಕೂಲ ಆಗಬಾರ್ದು ಅಂತ ಕಾರಣಕ್ಕೆ ಅವರು ಅಲ್ಲಿ ಅಧ್ಯಕ್ಷರೋದೆಲ್ಲ ಆ ಟೈಪ್ ಹೇಳಿದ್ದಾರೆ. ಅದನ್ನು ಎಲ್ಲರೂ ಒಂದು ಮನವಿ ಮಾಡ್ತಾ ಇದ್ದೀನಿ. ಅಂದರೆ ಈಗ ರಾಮ ಜನ್ಮಸ್ಥಳ ಅದು ಅಲ್ಲಿ ನಿರ್ಮಾಣ ಆಗಿದೆ ಮಂದಿರ, ಮುಂದೆ ಭಾಳ ಇದು ಇನ್ನೂ ದಿವಸ ಇದೆ. ಸ್ವಲ್ಪ ಅದು ಅಲ್ಲಿಂದ ಒಂದು ಸ್ವಲ್ಪ ವ್ಯವಸ್ಥೆ ಅದೆಲ್ಲ ಸರಿ ಆದಮೇಲೆ ಮತ್ತು ನಾವು ಹೋಗಿ ಎಲ್ಲರೂ ರಾಮನ ಒಂದು ಭವ್ಯವಾದ ಮಂದಿರ ವೀಕ್ಷಣೆ ಮಾಡೋಣ, ಅಲ್ಲಿ ರಾಮನ ದರ್ಶನ ತೆಗೆದುಕೊಳ್ಳೋಣ. ಮತ್ತು ಈಗೇನು ಒಂದು ಆದೇಶ ಬರ್ತಿದೆ ಅಂದರೆ ಅಲ್ಲಿ ಯಾವುದೂ ಅನಾನುಕೂಲ ಆಗಲಾರದೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ದರ್ಶನ ಆಗಲಿ. ನಾವೆಲ್ಲ ದೇವಸ್ಥಾನ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ನಮ್ಮ ಸಂಘ ಪರಿವಾರದಿಂದ ಒಂದು ಆದೇಶ ಬಂದಿದೆ. ರಾಮನ ಫೋಟೋ ಮತ್ತು ಮಂದಿರದ ಒಂದು ಫೋಟೋ ಅಕ್ಷತೆ ಅಂತೇ ಕೊಡ್ತಾ ಇದ್ದಾರೆ. ಆ ಅಕ್ಷತೆ ಎಲ್ಲ ಮನೆಗೆ ಹೋಗಿ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಏನು ಒಂದು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ, ಆ ಪ್ರಕಾರ ನಾವು ಪ್ರತಿಯೊಂದು ಹನುಮಾನ್ ಚಾಲೀಸ ಆಗಲಿ, ಹನುಮಂತನ ದೇವಸ್ಥಾನ ಆಗಲಿ, ಶ್ರೀರಾಮನ ದೇವಸ್ಥಾನ ಎಲ್ಲೆಲ್ಲಿ ಇದ್ದಾವೆ ಎಲ್ಲ ದೇವಸ್ಥಾನಗಳಲ್ಲಿ ನಾವು ರಾಮನ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಭಜನೆ ಮಾಡ್ತೇವೆ. ನಮಗೆ ಭಾಳ ಖುಷಿಯಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ ಅಂತ ಭಾಳ ಖುಷಿ. ನರೇಂದ್ರ ಮೋದಿಯವರು ಈ ಯುವ ಪೀಳಿಗೆಯನ್ನು ನಾವು ಇದು ಅಂದ್ಕೊಂಡಿದ್ದಿಲ್ಲ. ಹಳೆ ಅದ್ರ ಸಂಬಂಧ ದೇಶದ ಸಂಬಂಧ ರಾಮ ಮಂದಿರ ಸಂಬಂಧ ಭಾಳ ಮಂದಿ ಹೋರಾಡ್ಯಾರ, ಹಿಂದೂ ಕಾರ್ಯಕರ್ತರೆಲ್ಲ. ಅದು ಅವ್ರಿಗೆ ನೋಡೋಕ್ಕಾಗಿಲ್ಲ. ನಮಗೆ ಹೊಸ ಪೀಳಿಗೆ ನಾವು ಅದು ನೋಡೋ ಅಂತೇವೆ. ಇನ್ನೂ ಭಾಳ ಸಂತೋಷ ಆಯ್ತು. ಮೋದಿಯವ್ರು ಇಂಥದ್ದು ಕೆಲಸ ಮಾಡಲಿ. ಇನ್ನೂ ಕಾಶಿ ಒಳಗೆ ಐತಿ ನಮ್ಮ ಮಹಾದೇವ, ಇನ್ನೂ ಮಥುರಾ ಒಳಗೆ ಕೃಷ್ಣ ಜನ್ಮಭೂಮಿ ಐತಿ. ನಮ್ಗೆ ಎರಡು ಅವು ಅದು ಇನ್ನೂ ತುಂಬ ಖುಷಿ ಆಗ್ತೈತಿ. ಒಂದೇ ಹೆಜ್ಜೆ ಮೋದಿಯವರು, ಯೋಗಿಯವ್ರ ನೇತೃತ್ವದಲ್ಲಿ ನಮಗಂತೂ ಭಾಳ ಸಂತೋಷ ಆಗಿದೆ. ಅಲ್ಲೆಲ್ಲ ನಾವು ಇಲ್ಲಿ ಗುಡಿಯಲ್ಲಿ ನಮ್ಮ ಮನೆ ಹತ್ರ ಶ್ರೀರಾಮನ ಬ್ಯಾನರನ್ನು ಹಾಕಿ, ರಂಗೋಲಿ ಹಾಕಿ, ಸಾಯಂಕಾಲ ಟೈಮಿಗೆ ದೀಪೋತ್ಸವ ಆಚರಣೆ ಮಾಡಬೇಕು. ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಬಡವ್ರಿಗೆ ಏನು ನಮ್ಮ ಕಡೆಯಿಂದ ಏನು ಹಾಕಿ ಸೇವೆ ಅದು ಮಾಡೋದು, ಏನು ಪ್ರಸಾದ ಕೊಡೋದು ಅದಂತ ನಮ್ಗೆ ಭಾಳ ಖುಷಿಯಾಗಿದೆ. ನಾವು ಈಗ ಅನ್ಸಾಂತಿದೆ ನಮ್ಮ ದೇಶದಾಗೆ ಒಂದು ಸರ್ಕಾರ ಭಾಳ ಸಬದ್ರತರ ಸ್ಟ್ಯಾಂಡ್ ಐತಿ. ಎಲ್ಲ ಧೈರ್ಯ ಅಂದರೆ ಹೆಂಗಪ್ಪ ಅಂದ್ರೆ ಧೈರ್ಯ ಭಾಳ ಮಾಡ್ತಾರೆ ನಮ್ಮ ಸರ್ಕಾರ. ಯಾವುದಕ್ಕೂ ಹಿಂಜರಗಂಗಿಲ್ಲ. ಯಾವುದೇ ಕೆಲಸ ಆದರೂ 370 ಕಲಂ ತೆಗೆದ್ರು. ಕಾಶ್ಮೀರಿಂದ ಬಹುತ್ ಆತಂಕವಾದ ಭಾಳ ಅಟ್ಯಾಕ್ ಆಗ್ತಿದ್ವು, ಅದು ತೆಗೆದ್ರು. ಆಮ್ಯಾಗ ರಾಮ ಜನ್ಮಭೂಮಿ ಆಯ್ತು, ಆಮ್ಯಾಗ CA NRC ಆಯ್ತು, ಎಲ್ಲ ಕಾನೂನು ತೆಗೆದ್ರು. ಭಾಳ ಖುಷಿ ಆಯ್ತು. ಈಗ ರಾಮ ಜನ್ಮಭೂಮಿಗೋಸ್ಕರ ಎಷ್ಟು ವರ್ಷಗಳ ಕಾಲ ಹೋರಾಡಿದ್ರು. ಈಗ ಉದ್ಘಾಟನೆ ಸರ್, ಅದ್ರಾಗ ಹಿಂದೂ ಆಗಿ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಅಭಿಪ್ರಾಯ ಹೆಂಗೆ? ಭಾಳ ಖುಷಿ ಆಗೈತೆ ರೀ ರಾಮ ಜನ್ಮಭೂಮಿ ರಾಮ ಮಂದಿರ ಆಗಿ. ಭಾಳ ಹೋರಾಟ ಮಾಡ್ಯಾರ, ಭಾಳ ಮಂದಿ ಇದಾಗ್ಯಾರ. ಅವಾಗ ಕಾಂಗ್ರೆಸ್ನವ್ರು ಭಾಳ ಅದ್ರ ಬಗ್ಗೆ ಇದು ಮಾಡಿದ್ರು. ಏನೇನೂ ಇದಿಲ್ಲ. ಇವ್ರು ಬಂದ ಮ್ಯಾಗ ಈಜಿ ಕಲ್ಲು ಎತ್ತಿದಂಗೆ ಆತು. ಹಂಗೆ ಅಷ್ಟು ಚಲೋ ಆಗೈತಿ. ದೊಡ್ಡದ ಒಂದು ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡಿದ್ರು. 22ನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಾರೆ. ಸೊ ನಿಮ್ಮ ಸುತ್ತಮುತ್ತಲಿರೋ ಗುಡಿಗೊಂಡಾಳಿಗೆ ಹೋಗಿ ಪೂಜೆ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನೀವೇನು ಮಾಡ್ಬೇಕು ಮಾಡಿರಿ ಅವತ್ತು 22? ನಾವು ಅವತ್ತು ಏನೈತಿ ಹಿಂದೂ ಪರ ಯಾರು ಹೋರಾಟ ಮಾಡ್ಯಾರ ಅವರಿಗೆಲ್ಲ ಒಂದೆರಡು ಮಂದಿಗೆ ಸೇರಿ ಸನ್ಮಾನ ಮಾಡಿ ಅವ್ರನ್ನ ತೊಗೊಂಡು ನಾವು ಅವ್ರ ಹಿಂದೆ ಇದು ಮಾಡ್ಬೇಕಂತ.